ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಒಂದು 2 ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದೆ ಒಂದೇ ರಾತ್ರಿಲಿ. ವರ್ಕ್ದೇ ಸ್ವಲ್ಪ ಲೇಟ್ ಆಗುತ್ತೆ ಸ್ಟಿಚ್ಚಿಂಗಿಂತ, ಯಾಕಂದರೆ ವರ್ಕ್ ಮಾಡಿ ಮತ್ತೆ ಅವರು ಸ್ಟೋನ್ ಬೇಕು ಅಂತ ಹೇಳಿದ್ರು. ಸ್ಟೋನ್ ಬಂದ್ಬಿಟ್ಟು ಈ ಮಿಷಿನಲ್ಲಿ ಹಾಕೋಕ್ಕಾಗಲ್ಲ, ಅದನ್ನು ನಾವು ಎಕ್ಸ್ಟ್ರಾ ಕೈಯಲ್ಲೇ ಹಾಕಬೇಕು. ದೊಡ್ಡ ಮಿಷಿನ್, ಇವಾಗ ನಾವು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ಗೂ ಮಾಮೂಲಿ ಚಿಕ್ಕ ಮಿಷಿನ್ಗೂ ಇರೋ ವ್ಯತ್ಯಾಸ ಇದೇನೆ ನೋಡಿ. ಚಿಕ್ಕ ಮಿಷಿನಲ್ಲಿ ನಾವು ಒಂದು 20,000 ದುಡ್ಡು ಕೊಟ್ಟು ತೊಗೊಂಡ್ರು ಅದರಲ್ಲಿ ಸ್ಟೋನ್ ಎಲ್ಲ ಹಂಗೆ ಹಾಕ್ಬಿಡ್ಬೋದು. ಆದರೆ ಇದರಲ್ಲಿ ಹಾಕೋಕ್ಕಾಗಲ್ಲ. ನಾವು ಎಷ್ಟೇ ಇದು 2 ಲಕ್ಷ ಕೊಟ್ಟು ತೊಗೊಂಡಿದ್ರು, 3 ಲಕ್ಷ ಕೊಟ್ಟು ತೊಗೊಂಡಿದ್ರು ಸ್ಟೋನ್ನ ನಾವು ಸಪ್ರೇಟಾಗೆ ಹಾಕ್ಕೋಬೇಕು ಕೈಯಲ್ಲಿ. ಇವಾಗ ಮಿಷಿನೇ ಇರೋರು ಅದರಲ್ಲಿ ಹಾಕೋತಾರೆ, ನಾವು ಮಿಷಿನ್ ಇಲ್ವಲ್ಲ, ಮಾಮೂಲಿ ಎಂಬ್ರಾಯ್ಡಿಂಗ್ ಮಿಷಿನು. ಹಂಗಾಗಿ ನಾವು ಈ ಥರ ಕೈಯಲ್ಲೇ ಹಾಕಬೇಕಾಗುತ್ತೆ. ಈ ಥರ ಗಮ್ ಹಾಕಿ ಅಂಟಿಸಿ, ಆದರೆ ಒಂದೊಂದು ಸ್ಟಿಚ್ಚು ಹಾಕಬೇಕಾಗುತ್ತೆ ಸಮಯದಲ್ಲಿ. ಯಾಕಂದರೆ ಗಮ್ಮದು ಓಪನ್ ಆಗಿಬಿಟ್ರೆ ಅಂತ ಒಂದು ಇದಕ್ಕೆ ನೀರಿಗೆ ಹಾಕಿದಾಗ ಓಪನ್ ಆಗಿಬಿಟ್ರೆ ಮತ್ತೆ ನಮ್ಮ ಹತ್ರ ತೊಗೊಬರ್ತಾರೆ ಅಂತ ಸ್ಟಿಚ್ಚು ಹಾಕಬೇಕಾಗುತ್ತೆ. ಹಂಗಾಗಿ ಈ ಥರ ಒಂದು ಗಮ್ ಹಾಕಿ ಸ್ಟೋನ್ ಬೇಕು ಅಂದರು. ಅದಕ್ಕೆ ಫಸ್ಟ್ ಬಾಲ್ ಚೈನು, ಆಮೇಲೆ ಸ್ಟೋನು ಮತ್ತು ಬಾಲ್ ಚೈನು, ಈ ಥರ 3 ಲೇಯರ್ ಬರುತ್ತೆ. ಅದು ಮಧ್ಯದಲ್ಲಿ ಡಿಸೈನ್ ಬರುತ್ತೆ, ನಾನು ಡಿಸೈನ್ ಸ್ಕಿಪ್ ಮಾಡಿ ಅವರು ಸ್ಟೋನು ಬೇಕು ಅಂದಿದ್ದಕ್ಕೆ ಸ್ಕಿಪ್ ಮಾಡಿ ಇವಾಗ ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಗಮ್ ಹಾಕಿ ನೀಟಾಗಿ ಆ ಶೇಪಿಗೆ ಕೊಟ್ಟು ಕಟ್ ಮಾಡಿಕೊಂಡು ಮತ್ತೆ ಅದೇ ಹೇಗೆ ಶೇಪ್ ಇದೆ ಅದೇ ಶೇಪ್ಗೆ ನಾವು ಕೊಡಬೇಕಾಗುತ್ತೆ. ಇದೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ನೋಡಿ. ನಾವು ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರು ಕಂಪ್ಯೂಟರ್ ಮಿಷಿನಲ್ಲಿ, ಅಂದರೆ ದೊಡ್ಡ ಗ್ರ್ಯಾಂಡ್ ಡಿಸೈನ್ ಅಂತೂ ನಾವು ಡ್ರಾಯಿಂಗ್ ಇಲ್ಲ ಏನಿಲ್ಲ ಚೆನ್ನಾಗಿ ಮಾಡ್ಬೋದು. ದೊಡ್ಡ ದೊಡ್ಡ ಡಿಸೈನ್ಗಳಿಗಂತೂ ಯೂಸ್ಫುಲ್ ಆಗುತ್ತೆ. ಸಣ್ಣ ಸಣ್ಣ ಡಿಸೈನ್ಗೆಲ್ಲ ಯೂಸ್ ಆಗೋಲ್ಲ. ಇವಾಗ ಕೆಲವರು ಸಿಂಪಲ್ ಆಗಬೇಕು ಅನ್ನೋರಿಗೆ ಸ್ಟೋನು ಬೇಕು, ಬೀಡ್ಸು ಬೇಕು ಅಂತಾರೆ, ಅಂಥವ್ರಿಗೆಲ್ಲ ಇದರಲ್ಲಿ ಇಲ್ಲ ಹಾಕೋಕ್ಕಾಗುತ್ತೆ. ಅದ್ರಲ್ಲಿ ನಮಗೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ವರ್ಕ್ ಹಾಕೋದಲ್ದೇ ಈ ಥರ ಬೀಡ್ಸ್ ಹಾಕೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ಸಿಂಪಲ್ ಡಿಸೈನ್ ಮಾಡ್ತೀನಿ ಅನ್ನೋರಿಗೆ ಮಾಮೂಲಿ ಮಿಷಿನೇ ವರ್ತು ಅಂದ್ಕೋತೀನಿ. ಈ ಕಂಪ್ಯೂಟರ್ ಮಿಷಿನ್ ಅಷ್ಟು ವರ್ತ್ ಆಗೋಲ್ಲ, ಯಾಕೆಂದರೆ ಇದು ಫ್ರೇಮ್ ಹಾಕೋದಕ್ಕೇ ಟೈಮ್ ತೊಗೊಂಡ್ಬಿಡುತ್ತೆ. ತೆಗ್ದು ಹಾಕಿ ಅಂತ. ಮಾಮೂಲಿ ಮಿಷಿನಲ್ಲಾದರೆ ಒಂದೇ ಸಲ ನೆಕ್ ಹಾಕ್ಕೊಡ್ತಾರೆ, ಒಂದು ಸಲ ಫ್ರಂಟ್ ಹಾಕ್ಬಿಟ್ಟು ಸ್ಲೀವ್ಸ್ಗೆ ಒಂದೊಂದು ಹೂವು ಕೂರಿಸ್ಬಿಟ್ರೆ ಮುಗೀತು. ಅದೇ ಇದ್ರಲ್ಲಿ ಹಂಗಲ್ಲ, ಅದು ಫ್ರೇಮ್ ಸೆಟ್ ಮಾಡೇ ಹಾಕಬೇಕು. ಒಂಚೂರು ಸೆಟ್ ಆ ಕಡೆ ಆದ್ರೂ ಫ್ರೇಮ್ ಸೆಟ್ ಆಗಲಿಲ್ಲ ಅಂದರೆ ಅದು ಆಗೋದೇ ಇಲ್ಲ. ನೀವು ಯಾರಾದರೂ ಮಿಷಿನ್ ತೊಗೋಬೇಕು ಅಂತಿದ್ರೆ ಕಂಪ್ಯೂಟರ್ ಮಿಷಿನ್ಗಿಂತ ಮಾಮೂಲಿ ಮಿಷಿನೇ ಬೆಟರ್ ಅಂತೀನಿ. ಯಾಕೆಂದರೆ ಸಿಂಪಲ್ ಡಿಸೈನ್ಗಳೆಲ್ಲ ಬೇಗ ಬೇಗ ಹಾಕ್ಬಿಡ್ಬೋದು. ಆದರೆ ಇದರಲ್ಲಿ ಒಂದು ಸಲ ಫ್ರೇಮ್ ಹಾಕಿದ್ಮೇಲೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಡಿಸೈನ್ನ. ಆ ಡಿಸೈನ್ ಮುಗಿಯೋವರೆಗೂ ವೆಯ್ಟ್ ಮಾಡಬೇಕು. ಒಂದೊಂದು ಸಲ ರಿಪೇರಿ ಆದ್ರೂ ಸುಧಾ ನಾವು ಡಿಸೈನ್ ತೆಗಿಯೋಕ್ಕಾಗಲ್ಲ. ಅವ್ರು ಬಂದು ರೆಡಿ ಮಾಡಿ ನಮಗೆ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೆಗಿಬೇಕು, ಮತ್ತೆ ಡಿಸೈನ್ನ ತೆಗೆದ್ಮೇಲೆ ಹಾಕೋಕ್ಕಾಗಲ್ಲ. ಆ ಥರ ಇದರಲ್ಲೊಂದು ಇದಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಯಾರಾದರೂ ನೀವು ಎಂಬ್ರಾಯ್ಡಿಂಗ್ ಕಲ್ತ್ಕೋಬೇಕು ಕಲ್ತ್ಕೊಂಡು ಮಾಡಿ. ಈ ಥರ ಎಂಬ್ರಾಯ್ಡಿಂಗ್ ಇದಕ್ಕೆ ಲಕ್ಷ ಕೊಟ್ಟು ಯಾರೂ ತೊಗೊಳಕ್ಕೆ ಇಷ್ಟಪಡೋಲ್ಲ. ಇವಾಗ ನಮಗೆ ಅಂದರೆ ಕೆಲಸ ಬರುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಮಾಡಿದ್ವಿ. ಇನ್ಯಾರಾದರೂ ತೊಗೋಬೇಕು ಅಂತಿದ್ರೆ ಈ ಥರ ಮಾಮೂಲಿ ಎಂಬ್ರಾಯ್ಡಿಂಗ್ ಮಿಷಿನ್ನೇ ತೊಗೊಳಕ್ಕೆ ಟ್ರೈ ಮಾಡಿ. ಅದರಲ್ಲಿ ನಿಮ್ಗೆ ತುಂಬಾ ಒಳ್ಳೆಯದು. ಸ್ಟಿಚಿಂಗು ಈ ಥರ ಸ್ಟೋನ್ ಎಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ. ನಾನು ಕೈಯಲ್ಲಿ ಅಂಟಿಸಿ ಈ ಥರ ರೆಡಿ ಮಾಡಿದ್ದೀನಿ. ಒಂದೊಂದು ಸಲ ಈಗ ಆಗ್ಬಿಡುತ್ತೆ, ಸ್ಟೋನ್ ಬೇಕು ಅಂದಾಗ ನಾವು ಆಗಲ್ಲ ಅನ್ನೋಕ್ಕೂ ಆಗಲ್ಲ, ಮಾಡೋಕ್ಕಾಗಲ್ಲ. ಅವಾಗ ಈ ಥರ ಒಂದೊಂದು ಸ್ಟೋನ್ ಅಂಟಿಸ್ಕೊಂಡು ಕೈಯಲ್ಲೇ ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಓಕೆನಾ? ಆ ಥರ ಒಂದೊಂದು ಸಂದರ್ಭಗಳು ಬಂದ್ಬಿಡುತ್ತೆ, ಆಗಲ್ಲ ಅನ್ನೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ನೋಡಿ. ಈ ಥರ ರೆಡಿ ಆಯಿತು ಸ್ಟಿಚಿಂಗ್ ಆದಮೇಲೆ ಬ್ಲೌಸು. ಫೈನಲಿ 2 ಬ್ಲೌಸನ್ನು ಒಂದೇ ರಾತ್ರಿಯಲ್ಲಿ ರೆಡಿ ಮಾಡಿದೆ. ಇದು ವರ್ಕ್ ಮಾಡಿ ಸ್ಟಿಚ್ ಮಾಡಿದೆ, ಅರ್ಜೆಂಟಾಗಿ ಬೇಕು ಅಂದಿದ್ದಕ್ಕೆ ನೋಡಿ. ಈ ಥರ ಬಂದಿದೆ ಡಿಸೈನ್ ಅಂತ ಏನಿಲ್ಲ, ಅಂದರೆ ಲೈಟ್ ಪಿಂಕ್ ಆಗಿರೋದ್ರಿಂದ ಅದು ಗ್ರೀನ್ ಕಲರ್ ಇದೆ ಕಾಂಬಿನೇಷನು. ಹಂಗಾಗಿ ಒಂಥರ ಲೈಟ್ ಪಿಂಕ್ ಆಗಿರೋ ಮುಖಕ್ಕೆ ಹೊಡಿತಾ ಇದೆ ಅದು ಕಲರು. ಸ್ಲೀವ್ಸ್ಗೆಲ್ಲ ಇವರು ಒಂದೊಂದು ಬುಟೀಸ್ ಹಾಕಿ ಅಂದಿದ್ರು, ಬುಟೀಸ್ ಹಾಕಿದ್ದೀನಿ. ಮಾಮೂಲಿ ಫ್ರಂಟಿಗೆ ಡಿಸೈನ್ ಬಂದಿದೆ. ಇದು ಬಂದ್ಬಿಟ್ಟು ಮೆರೂನ್ ಕಲರು ಮತ್ತು ಆರೆಂಜ್ ಕಲರ್ ಸ್ಯಾರಿ. ಇದು 2 ಕಾಂಬಿನೇಷನಲ್ಲಿ ಬಂದಿದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಅಂತೂ. ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆನಾ? ಈ ಥರ ಇವೆರಡು ಡಿಸೈನಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇವರು ಒಂದು ದೊಡ್ಡ ನವಿಲ ಏನಾದರೂ ಕೂರಿಸ್ಕೊಡಿ ಅಂದರು, ನವಿಲು ಡಿಸೈನ್ ಆಯಿತು, ಅದನ್ನೇ ಕೂರಿಸಿದ್ದೀನಿ ತೋಳಿಗೆ. ಆಲ್ರೆಡಿ ತೋಳಲ್ಲಿ ಗೆರೆ ಇರೋದ್ರಿಂದ ಜಾಸ್ತಿ ಹೆವಿಯಾಗಿ ಏನು ಮಾಡೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಈ ಥರ ಒಂದು ಹೂವು ಕೂರಿಸಿ ಅಂದರು. ಅವರು ಒಂದೊಂದು ಫ್ಲವರ್ ಕೂರಿಸಿ ಒಂದು ಅಂತ ಹೇಳಿದ್ರು. ಅವ್ರು ಹೇಳ್ದಾಗೆ ಮಾಡಿದ್ದೀನಿ ನೋಡಿ. ಈ ರೀತಿ ಫೈನಲ್ ಆಗಿ ಬಂದಿದೆ. ನಿಮ್ಗೆ ಯಾವ ರೀತಿ ಡಿಸೈನ್ ಇಷ್ಟ ಆಯಿತು ಅಂತ 2 ಡಿಸೈನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.